ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರುಚಿಯಾದ ತರಕಾರಿ ತಾಲಿಪಟ್ಟು ಹೇಗೆ ಮಾಡೋದು ತಿಳಿಸಿಕೊಡುತ್ತೇನೆ. ತಾಲಿಪಟ್ಟು ಮಾಡಲು ಬೇಕಾದಂಥ ತರಕಾರಿಗಳನ್ನು ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ಒಂದು ತರಕಾರಿನ ಏನು ಮಾಡಿದ್ದೇನಪ್ಪ ಅಂದರೆ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಅಡುಗೆ ಎಣ್ಣೆಯನ್ನು ಉಪಯೋಗಿಸಿಲ್ಲ. ನೇರವಾಗಿಯೇ ಕತ್ತರಿಸಿದಂಥ ಎಲ್ಲ ತರಕಾರಿಗಳನ್ನು ಆ ಒಂದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಆ ಒಂದು ಎಲ್ಲ ತರಕಾರಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ತರಕಾರಿನ ಉಪಯೋಗಿಸ್ಬೋದು. ನಾನಿಲ್ಲಿ ಕೇವಲ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಗೂ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಮಾತ್ರ ಉಪಯೋಗಿಸಿದ್ದೇನೆ. ನೀವು ಬೇಕಾದರೆ ಬೀನ್ಸು, ಬೀಟ್ರೂಟು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬೆ ಸೊಪ್ಪು, ಬೇರೆ ರೀತಿಯ ಎಲ್ಲ ರೀತಿಯ ಸೊಪ್ಪನ್ನು ಉಪಯೋಗಿಸಿ ಸಹಿತ ನಾವು ತಾಲಿಪಟ್ಟನ್ನು ತಯಾರಿಸ್ಬೋದು. ಎಲ್ಲ ತರಕಾರಿಗಳನ್ನು ಒಂದು ಪಾತ್ರೆಗೆ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ 1-2 ರಿಂದ 3 ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ದೇನೆ. ನಂತರ ಅದಕ್ಕೆ 1 ಚಮಚ ಅರಿಶಿಣ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನಾನು ಇಲ್ಲಿ ಅರ್ಧ ಚಮಚೆ ಗರಂ ಮಸಾಲಾನ ಉಪಯೋಗಿಸಿದ್ದೇನೆ. ಮನೆಯಲ್ಲಿ ಹೇಗೆ ಗರಂ ಮಸಾಲ ತಯಾರಿಸ್ಬೋದು ಅಂಥೇಳಿ ನನ್ನ ಹಿಂದಿನ ವಿಡಿಯೋನ ನೋಡಿ ನೀವು ಸಹಿತ ಮನೆಯಲ್ಲಿ ಗರಂ ಮಸಾಲನ ತಯಾರಿಸಿಟ್ಕೊಳ್ಬೋದು. ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿದ ಮೇಲೆ ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದ್ರೆ ಆ ಒಂದು ತರಕಾರಿಯೊಂದಿಗೆ ಎಲ್ಲ ಒಂದು ಮಸಾಲೆ ಪದಾರ್ಥವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ 2 ರಿಂದ 3 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ನಾನು 2 ರಿಂದ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಅಡುಗೆ ಎಣ್ಣೆಯನ್ನು ಉಪಯೋಗಿಸಿಲ್ಲ. ನೀವು ಬೇಕಂದ್ರೆ ಹಾಕ್ಕೊಳ್ಬೋದು. ನಂತರ ಆ ನೀರು ಏನಪ್ಪ ಅಂದ್ರೆ ಚೆನ್ನಾಗಿ ಆ ಒಂದು ತರಕಾರಿ ಏನಪ್ಪ ಅಂದ್ರೆ ನೀರಿನೊಳಗೆ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಒಂದು ತರಕಾರಿಗಳನ್ನು ನೀರಿನ ಜೊತೆಗೆ ಬೇಯಿಸ್ಬೇಕು. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಚೆನ್ನಾಗಿ ಏನಪ್ಪ ಅಂದ್ರೆ ಕುದಿ ಬರಬೇಕದು. ಅಲ್ಲಿವರೆಗೂ ಸಹಿತ ಈ ಒಂದು ತರಕಾರಿಗಳನ್ನು ಚೆನ್ನಾಗಿ ನೀರಿನೊಂದಿಗೆ ಬೇಯಿಸ್ಕೋಬೇಕು. ನಾನು ಇಲ್ಲಿ 2 ರಿಂದ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೆ. ಹಾಗೆ 1 ಲೋಟ ಏನು ಮಾಡ್ತೀನಪ್ಪ ಅಂದ್ರೆ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಿದ್ದೀನಿ. ಈ ರೀತಿಯಾಗಿ ಚಮಚದ ಸಹಾಯದಿಂದ ನಾವು ತಯಾರಿಸಿದಂತಹ ಒಂದು ಪದಾರ್ಥದಲ್ಲಿ ಉಪ್ಪಿದೆಯೋ ಇಲ್ಲ ಅಂತೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಉಪ್ಪು ಕಡಿಮೆ ಇತ್ತು, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ನೀವು ನೋಡ್ಕೊಳ್ರಿ, ಉಪ್ಪು ಕರೆಕ್ಟ್ ಆಯಿತು ಅಂದರೆ ಉಪ್ಪು ಹಾಕ್ಕೊಬೇಡ್ರಿ, ಕರೆಕ್ಟ್ ಇಲ್ಲಪ್ಪ ಉಪ್ಪು ಅಂದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಚೆನ್ನಾಗಿ ಆ ಒಂದು ತರಕಾರಿಗಳೆಲ್ಲ ಕುದಿಬೇಕು. ಅಲ್ಲಿವರೆಗೂ ಹಾಗೇ ಬಿಡಬೇಕು. ನಂತರ ಏನು ಮಾಡಪ್ಪ ಅಂದ್ರೆ ನಾನು 1 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಏನಪ್ಪ ಅಂದ್ರೆ ನೀರಿನೊಂದಿಗೆ ಕಲಿಸ್ಕೋಬಾರ್ದು. 1-2 ನಿಮಿಷ ಹಂಗೆ ಬಿಡಬೇಕು. 1-2 ನಿಮಿಷ ಹಂಗೆ ಬಿಟ್ಟಂದ್ರೆ ಆ ನೀರು ಏನಪ್ಪ ಅಂದ್ರೆ ಮೇಲ್ಭಾಗ ಬರುತ್ತೆ, ಅಕ್ಕಿ ಹಿಟ್ಟು ಕೆಳಭಾಗದಲ್ಲಿ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ನೀರು ಯಾವ ರೀತಿಯಾಗಿ ಮೇಲ್ಭಾಗ ಬಂದೈತೆ ಅಂಥೇಳಿ. ಈ ರೀತಿಯಾಗಿ ಮೇಲ್ಭಾಗ ಬರೋವರೆಗೂ ಹಾಗೆ ಬಿಡಬೇಕು. ನಂತರ ಚಮಚದ ಸಹಾಯದಿಂದ ಏನು ಮಾಡ್ಬೇಕಂದ್ರೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಆ ನೀರೊಂದಿಗೆ. ನೀವು ಯಾವ ರೀತಿಯಾಗಿ ರೊಟ್ಟಿ ಮಾಡಬೇಕಾದ್ರೆ ಜಿಗುಟು ಮಾಡ್ಕೊತಿರಲ್ಲ, ಆ ರೀತಿಯಾಗಿ ಈ ಒಂದು ಅಕ್ಕಿ ಹಿಟ್ಟನ್ನು ನೀರಿನೊಂದಿಗೆ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಏನಪ್ಪ ಅಂದ್ರೆ ಗಂಟು ಆಗಂಗಿಲ್ಲ. ಅವಾಗ ಏನಪ್ಪ ಅಂದ್ರೆ ತಾಲಿಪಟ್ಟು ತುಂಬ ಸಾಫ್ಟಾಗಿ ಬರ್ತಾವೆ. ಈ ರೀತಿಯಾಗಿ ಏನು ಮಾಡ್ಬೇಕು ನೋಡ್ರಿ, ನಾನು ಹೆಂಗೆ ಕಲಿಸ್ಕೊತಾ ಇದ್ದೀನಿ ಹಿಂಗೆ ನೀವು ಏನಪ್ಪ ಅಂದ್ರೆ ಚಮಚ ಸಹಾಯದಿಂದ ಕಲಿಸ್ಕೋಬೇಕು. ಎಲ್ಲ ಕಲಿಸೋದು ಮುಗಿದ್ಮೇಲೆ 1-2 ನಿಮಿಷ ಹಂಗೆ ಏನಪ್ಪ ಅಂದ್ರೆ ಗ್ಯಾಸ್ ಮೇಲಿನ ಹಂಗೆ ಬಿಡ್ರಿ. ಆಮೇಲೆ ನೀವೇನಪ್ಪ ಅದು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ರೀತಿಯಾಗಿ ಏನು ಮಾಡ್ಬೇಕಂದ್ರೆ ಆ ಒಂದು ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡು ಏನು ಮಾಡ್ಬೋದು ಅಂದ್ರೆ ನಾವು ಈ ರೀತಿ ನಾದ್ಕೊಳ್ಳೋದ್ರಿಂದ ತಾಲಿಪಟ್ಟನ್ನು ನಾವು ಸುಲಭವಾಗಿಯೇ ಏನು ಮಾಡೋದಂದ್ರೆ ತಯಾರಿಸ್ಬೋದು. ನಾದಿಂಥ ಹಿಟ್ಟಿನಿಂದ ಒಂದೊಂದೇ ಉಳ್ಳೆಯನ್ನು ತೆಗೆದುಕೊಂಡು ಈ ಮನೆಯಲ್ಲಿ ಅಡುಗೆ ಎಣ್ಣೆ ಉಪಯೋಗಿರ್ತಲ್ಲ ಆ ಹಾಳೆಯ ಸಹಾಯದಿಂದ ಏನು ಮಾಡ್ಬೋದು ಅಂದ್ರೆ ನಾವು ಈ ಒಂದು ತಾಲಿಪಟ್ಟನ್ನು ಮಾಡೋಕೆ ನಮಗದು ಬಹಳ ಸಹಾಯಕವಾಗುತ್ತೆ. ಒಂದು ವೇಳೆ ಅಡುಗೆ ಹಾಳೆ ಇಲ್ಲ ಅಂದರೆ ಈಗ ಚಪಾತಿ ಹಿಟ್ಟಿನ ಹಾಳೆ ಇರ್ತಾವಲ್ಲ ಅದನ್ನು ಸಹಿತ ನೀವು ಉಪಯೋಗಿಸ್ಬೋದು. ನೋಡಿರಿ, ಈ ರೀತಿಯಾಗಿ ಅದ್ರ ಮೇಲೆ ಇಟ್ಟು ಈ ಥರ ತಟ್ಬೋದು, ಅಥವಾ ನೀವು ಕೈ ಸಹಾಯದಿಂದ ದೊಡ್ಡದು ಮಾಡ್ಬೋದು, ಅಥವಾ ಇಲ್ಲಿ ಲಟ್ಟಣಿಕೆಯನ್ನು ತೊಗೋಬೋದು. ನಾನಿಲ್ಲಿ ಲಟ್ಟಣಿಕೆಯ ಸಹಾಯದಿಂದ ಏನು ಮಾಡ್ತೀನಿ ಅಂದ್ರೆ ಈ ಒಂದು ತಾಲಿಪಟ್ಟನ್ನು ಲಟ್ಟಿಸ್ಕೊತ ಹೋಗ್ತಾ ಇದ್ದೇನೆ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ರಿ, ಇಲ್ಲಪ್ಪ ನಂಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಏನು ಮಾಡ್ಬೋದು ಅಂದ್ರೆ ಈ ಒಂದು ಲಟ್ಟಣಿಕೆ ಸಹಾಯದಿಂದ ಲಟ್ಟಿಸ್ಕೋಬೋದು. ಈ ರೀತಿಯಾಗಿ ನಾವು ತಾಲಿಪಟ್ಟನ ತರಕಾರಿಯಿಂದ ತಯಾರಿಸಿ ನಂತರ ಈ ಲಟ್ಟಿಸೋದು ಮುಗಿದ್ಮೇಲೆ ಒಂದು ಬಿಸಿ ಹಂಚಿಗೆ ಒಂದು ತಾಲಿಪಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಬೇಕಂದ್ರೆ ಅಡುಗೆ ಎಣ್ಣೆನ ಉಪಯೋಗಿಸ್ಕೊಂಡು ಈ ಒಂದು ತಾಲಿಪಟ್ಟನ್ನು ಬೇಯಿಸ್ಕೊಳ್ಳಿ. ಇಲ್ಲಪ್ಪ ನಮಗೆ ಅಡುಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಹಾಗೇ ಬೇಯಿಸ್ಕೊಳ್ಳಿ. ಇದಕ್ಕೇನು ಅಡುಗೆ ಎಣ್ಣೆ ಬೇಕೇ ಬೇಕು ನೆಸೆಸಿಟಿ ಅಂತೇನಿಲ್ಲ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನಾವು ತರಕಾರಿಯಿಂದ ತಾಲಿಪಟ್ಟನ್ನು ತಯಾರಿಸ್ಬೋದು. ಬೇರೆ ಬೇರೆ ರೀತಿ ಅವರವರ ಸ್ಟೈಲಿನ ಏನು ಮಾಡ್ತಾರೆ ತಾಲಿಪಟ್ಟನ್ನು ತಯಾರಿಸ್ತಾರೆ. ನಾನು ಈ ರೀತಿಯಾಗಿ ತಯಾರಿಸಿದ್ದೀನಿ. ಎಲ್ಲರಿಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಧನ್ಯವಾದಗಳು.